SSLC ಪರೀಕ್ಷೆಯಲ್ಲಿ 3ರಿಂದ 4 ಅಂಕಗಳಿಗೆ ಮಾನವನ ಮೆದುಳಿನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ವಿವರಿಸಿ ಎಂದು 3ರಿಂದ ಅಥವಾ 4 ಅಂಕಗಳಿಗೆ ಕೇಳ್ತಾರೆ. ಇದೊಂದು ಸಂಭಾವ್ಯ ಪ್ರಶ್ನೆಯಾಗಿದೆ. ಬನ್ನಿ ಈಗ ಮಾನವನ ಮೆದುಳಿನ ಕಾರ್ಯವನ್ನು ವಿವರಣೆ ಮಾಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಕಪಾಲ. ನೋಡಿ, ಈ ಭಾಗವನ್ನು ಗುರುತಿಸಿದೆ. ಕಪಾಲ ಅಥವಾ ತಲೆಬುರುಡೆ ಇದು 3 ಪದರಗಳನ್ನು ಹೊಂದಿದೆ. ಇದನ್ನು ಮೆನೆಂಜಿಸ್ ಅಂತ ಕೂಡ ಕರೀತಾರೆ. ಪದರಗಳ ನಡುವೆ ಸೆರೆಬ್ರೋಸೈನಲ್ ದ್ರವ ಇದೆ. ಈ ಪದರಗಳು ಮಿದುಳನ್ನು ರಕ್ಷಣೆ ಮಾಡ್ತವೆ. ನೆಕ್ಸ್ಟು ಮಹಾಮಸ್ತಿಷ್ಕ. ನೋಡಿ, ಆಲೋಚಿಸುತ್ತೆ, ಅರ್ಥೈಸಿಕೊಳ್ಳುತ್ತೆ, ನೆನಪಿನಲ್ಲಿಟ್ಟುಕೊಳ್ಳುತ್ತೆ ಮತ್ತು ಈ ಮಹಾಮಸ್ತಿಷ್ಕವು ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನಿರ್ಣಯ ಮಾಡುತ್ತೆ. ಬೇರೆ ಬೇರೆ ಪ್ರದೇಶಗಳು ಶ್ರವಣ, ವಾಸನೆ, ದೃಷ್ಟಿ ಹಾಗೂ ಇತರೆ ಕಾರ್ಯಗಳನ್ನು ಈ ಒಂದು ಮಹಾಮಸ್ತಿಷ್ಕ ನಿರ್ವಹಣೆ ಮಾಡುತ್ತೆ. ನೆಕ್ಸ್ಟು ಮಿದುಳು, ಮಧ್ಯದ ಮಿದುಳು. ಮಧ್ಯದ ಮಿದುಳು ಮುಮ್ಮೆದುಳು ಮತ್ತು ಹಿಮ್ಮೆದುಳುಗಳನ್ನು ಸಂಪರ್ಕ ಮಾಡುತ್ತೆ. ಕಣ್ಣಿನ ಚಲನೆಯನ್ನು ಈ ಮಧ್ಯದ ಮಿದುಳು ನಿಯಂತ್ರಿಸುತ್ತೆ. ನೆಕ್ಸ್ಟ್ ಹೈಪೋಥಾಲಮಸ್. ನೋಡಿ, ಈ ಭಾಗ ಹೈಪೋಥಾಲಮಸ್. ಈ ಹೈಪೋಥಾಲಮಸ್ ಭಾಗ ಮನುಷ್ಯನ ನಿದ್ರೆಯನ್ನು ನಿಯಂತ್ರಣ ಮಾಡುತ್ತೆ. ಆಹಾರದ ಅಪೇಕ್ಷೆಯನ್ನು ತಿಳಿಸುತ್ತೆ. ಅಂದರೆ ಹಸಿವಾದಾಗ ಆಹಾರ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸುತ್ತೆ. ಬಾಯಾರಿಕೆ ಆದಾಗ ನೀರನ್ನು ಕುಡಿಬೇಕು ಅನ್ನೋದನ್ನು ಈ ಮೆದುಳು ನಿಯಂತ್ರಣ ಮಾಡುತ್ತೆ. ಈ ಹೈಪೋಥಾಲಮಸ್ನ ಕಾರ್ಯ ಇದು. ನಿದ್ರೆ, ಆಹಾರದ ಅಪೇಕ್ಷೆ, ಬಾಯಾರಿಕೆಯನ್ನು ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟ್ ಪಿಟ್ಯೂಟರಿ ಗ್ರಂಥಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಪಿಟ್ಯೂಟರಿ ಗ್ರಂಥಿ ಈಗ ತೋರಿಸಿದೆ. ದೇಹದ ಬೆಳವಣಿಗೆಯನ್ನು ಪ್ರಚೋದನೆ ಮಾಡುತ್ತೆ. ಪಿಟ್ಯೂಟರಿ ಗ್ರಂಥಿ ಇತರೆ ಗ್ರಂಥಿಗಳನ್ನು ನಿರ್ವಹಣೆ ಮಾಡುತ್ತೆ, ನಿಯಂತ್ರಿಸುತ್ತೆ. ನೆಕ್ಸ್ಟ್ ಪಾನ್ಸ್. ಇದು ಆಹಾರವನ್ನು ನುಂಗಲು ಸಹಾಯ ಮಾಡುತ್ತೆ. ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಆಹಾರವನ್ನು ನುಂಗಲು ಸಹಾಯ ಮಾಡುತ್ತೆ. ಪಾನ್ಸ್ ಇದು ಮುಖದ ಭಾವವನ್ನು ತೋರಿಸುತ್ತೆ. ನೆಕ್ಸ್ಟ್ ಮೆಡುಲಾ. ಮೆಡುಲಾ ನೋಡಿ, ಈ ಭಾಗ ಇದು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ. ಬಾಯಲ್ಲಿ ನೀರೂರುವಿಕೆಯನ್ನು ನಿಯಂತ್ರಣ ಮಾಡುತ್ತೆ. ಮೆಡುಲಾ ಇದು ವಾಂತಿಯಾಗುವಿಕೆಯನ್ನು ನಿಯಂತ್ರಣ ಮಾಡುತ್ತೆ. ಮೆಡುಲಾ ಇದು ಉಸಿರಾಟ ಕ್ರಿಯೆಯನ್ನು ನಿಯಂತ್ರಿಸುತ್ತೆ. ಸೀನುವುದನ್ನು ಕೂಡ ನಿಯಂತ್ರಣ ಮಾಡುವಂಥ ಒಂದು ಕೆಲಸವನ್ನು ಈ ಮೆಡುಲಾ ಮಾಡುತ್ತೆ. ಹಾಗೆಯೇ ಇನ್ನಿತರ ಅನೈಚ್ಛಿಕ ಕ್ರಿಯೆಗಳನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ. ನೋಡಿ, ಇದು ಮೆಡುಲಾ ಭಾಗ. ನೆಕ್ಸ್ಟು ಅನುಮಸ್ತಿಷ್ಕ. ನೋಡಿ, ಈ ಭಾಗವನ್ನು ಅನುಮಸ್ತಿಷ್ಕ ಅಂತ ಗುರುತಿಸ್ತೇವೆ. ನಡೆಯುವುದನ್ನು ಇದು ನಿಯಂತ್ರಣ ಮಾಡುತ್ತೆ. ಬೈಸಿಕಲ್ ಸವಾರಿ ಮಾಡುವುದನ್ನು ಈ ಅನುಮಸ್ತಿಷ್ಕ ನಿಯಂತ್ರಣ ಮಾಡುತ್ತೆ. ಹಾಗೂ ದೇಹದ ಭಂಗಿ, ಹೇಗೆ ನಿಲ್ಲಬೇಕು, ಹೇಗೆ ನಡಿಬೇಕು ಅನ್ನೋದನ್ನು, ದೇಹದ ಭಂಗಿ ಮತ್ತು ಸಮತೋಲನ ಕಾಪಾಡುತ್ತೆ. ಪೆನ್ಸಿಲನ್ನು ಎತ್ತಿಕೊಳ್ಳುವುದು ಹಾಗೂ ಇತರೆ ಐಚ್ಛಿಕ ಕ್ರಿಯೆಗಳನ್ನು ಈ ಅನುಮಸ್ತಿಷ್ಕ ನಿರ್ವಹಣೆ ಮಾಡುತ್ತೆ. ನೆಕ್ಸ್ಟು ಮಿದುಳು ಬಳ್ಳಿ. ಮಿದುಳು ಬಳ್ಳಿ ನೋಡಿ, ಇದು ಮಿದುಳು ಬಳ್ಳಿ ಈ ಚಿತ್ರದಲ್ಲಿ ತೋರಿಸಿರುವಂಥ ಭಾಗ. ಇದು ಪರಾವರ್ತಿತ ಚಾಪವನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಬಿಸಿ ಅಥವಾ ತಣ್ಣನೆಯ ಒಂದು ವಾತಾವರಣವನ್ನು ತಿಳಿಸುತ್ತೆ. ಓಕೆ, ನೋಡಿ, ಈ ರೀತಿ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕು. ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ SSLC ಎಕ್ಸಾಮಲ್ಲಿ ನೆಫ್ರಾನ್ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ವಿವರಿಸಿ ಅಂತ ಕೇಳ್ತಾರೆ 3 ಮಾರ್ಕ್ಸ್ಗೆ. ಓಕೆ, ಬನ್ನಿ, ಈ ಚಿತ್ರನ ಈ ರೀತಿ ಬಿಡಿಸಬೇಕು. ಈಗ ವಿವರಣೆ ತಿಳ್ಕೊಳ್ಳೋಣ. ಓಕೆ, ರೀನಲ್ ಅಪಧಮನಿಯ ಕವಲುಗಳು ತ್ಯಾಜ್ಯಗಳನ್ನು ಹೊಂದಿರುವ ರಕ್ತವನ್ನು ಬಹುಮುನ್ನನ ಕೋಶಕ್ಕೆ ಸಾಗಿಸುವಂಥ ಕೆಲಸವನ್ನು ಈ ರೀನಲ್ ಅಪಧಮನಿ ಕವಲು ಮಾಡುತ್ತೆ. ಬಹುಮುನ್ನನ ಕೋಶ ತ್ಯಾಜ್ಯಗಳನ್ನು ಹೊಂದಿರುವ ರಕ್ತವನ್ನು ರೀನಲ್ ಅಪಧಮನಿಯಿಂದ ಸ್ವೀಕರಿಸುತ್ತೆ. ನೋಡಿ, ನೆಕ್ಸ್ಟು ಗ್ಲಾಮರುಲಸ್. ಇದು ರಕ್ತದಲ್ಲಿರುವ ಸ್ವಲ್ಪ ಪ್ರಮಾಣದ ಗ್ಲೂಕೋಸ್, ಅಮೈನೋ ಆಮ್ಲ, ಲವಣಗಳು, ನೀರು ಹಾಗೂ ತ್ಯಾಜ್ಯಗಳಾದಂತಹ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ಯುಕ್ತ ಸಂಯುಕ್ತಗಳನ್ನು ಶೋಧಿಸಿ ನೆಫ್ರಾನ್ನ ಕೊಳವೆಯಾಕಾರ ಭಾಗಕ್ಕೆ ಸಾಗಿಸುತ್ತೆ. ಶೋಧಿಸಿದ ರಕ್ತವನ್ನು ರೀನಲ್ ಅಪಧಮನಿಗೆ ಸಾಗಿಸುವಂಥ ಕೆಲಸವನ್ನು ಈ ಗ್ಲಾಮರುಲಸ್ ಮಾಡುತ್ತೆ. ಶೋಧಿಸಿದಂಥ ರಕ್ತವನ್ನು ರೀನಲ್ ಅಪಧಮನಿಗೆ ಸಾಗಿಸುತ್ತೆ. ನೆಕ್ಸ್ಟು ನೆಫ್ರಾನ್ನ ಕೊಳವೆಯಾಕಾರದ ಭಾಗ ಗ್ಲಾಮರುಲಸ್ನಲ್ಲಿ ಶೋಧಿಸಿದ ಗ್ಲೂಕೋಸ್, ಅಮೈನೋ ಆಮ್ಲ, ಲವಣಗಳು, ನೀರು ಹಾಗೂ ತ್ಯಾಜ್ಯಗಳಾದಂತಹ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂಥ ನೈಟ್ರೋಜನ್ಯುಕ್ತ ಸಂಯುಕ್ತಗಳನ್ನು ಸಂಗ್ರಾಹಕ ನಾಳದತ್ತ ಸಾಗಿಸುತ್ತೆ. ಹಾಗೂ
ರೀನಲ್ ಅಪಧಮನಿಯಿಂದ. ನೆಕ್ಸ್ಟ್ ರೀನಲ್ ಅಪಧಮನಿ ಸಂಗ್ರಾಹಕ ನಾಳದ ಸುತ್ತುವರೆದಿರುತ್ತದೆ. ಸಂಗ್ರಾಹಕ ನಾಳದಲ್ಲಿ ಸಾಗಿಸುತ್ತಿರುವಂಥ ಗ್ಲೂಕೋಸ್, ಅಮೈನೋ ಆಮ್ಲ, ಲವಣಗಳು, ನೀರಿನಂಥ ಕೆಲವು ಆಯ್ದ ಸಂಯುಕ್ತಗಳನ್ನು ಸಾಗಿಸುತ್ತೆ. ನೆಕ್ಸ್ಟ್ ಲೋಮನಾಳಗಳು ರಕ್ತವನ್ನು ರೀನಲ್ ಅಪಧಮನಿಯ ಕವಲಿಗೆ ಸಾಗಿಸುತ್ತೆ. ಲೋಮನಾಳಗಳು ರಕ್ತವನ್ನು ರೀನಲ್ ಅಪಧಮನಿಗೆ ಸಾಗಿಸುತ್ತೆ. ರೀನಲ್ ಅಪಧಮನಿ ಸಂಗ್ರಾಹಕ ನಾಳದ ಸುತ್ತುವರೆದಿರುತ್ತೆ. ಸಂಗ್ರಾಹಕ ನಾಳದಲ್ಲಿ ಸಾಗಿಸುತ್ತಿರುವ ಗ್ಲೂಕೋಸ್, ಅಮೈನೋ ಆಮ್ಲ, ಲವಣಗಳು, ನೀರಿನಂತಹ ಕೆಲವು ಆಯ್ದ ಸಂಯುಕ್ತಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಪುನಃ ಹೀರಿಕೊಳ್ಳುವಂಥ ಕೆಲಸವನ್ನು ರೀನಲ್ ಅಪಧಮನಿ ಮಾಡುತ್ತೆ. ನೆಕ್ಸ್ಟ್ ಲೋಮನಾಳಗಳು ರಕ್ತವನ್ನು ರೀನಲ್ ಅಪಧಮನಿಯ ಕವಲಿಗೆ ಸಾಗಿಸುವಂಥ ಕೆಲಸವನ್ನು ಮಾಡುತ್ತೆ. ಲೋಮನಾಳಗಳು ನೆಕ್ಸ್ಟ್ ರೀನಲ್ ಅಪಧಮನಿಯ ಕವಲು ರಕ್ತವನ್ನು ಅಭಿಧಮನಿಗೆ ಸಾಗಿಸುತ್ತೆ. ರೀನಲ್ ಅಭಿಧಮನಿಯ ಕವಲು ರಕ್ತವನ್ನು ಅಭಿಧಮನಿಗೆ ಸಾಗಿಸುತ್ತೆ. ನೆಕ್ಸ್ಟ್ ಸಂಗ್ರಾಹಕ ನಾಳ ನೆಫ್ರಾನ್ಗಳಿಂದ ಬಂದಂಥ ಮೂತ್ರವನ್ನು ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂಥ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು, ಅದನ್ನು ಮೂತ್ರ ಅಂತ ಕರಿತೇವೆ, ಇದನ್ನು ಮೂತ್ರಕೋಶಕ್ಕೆ ಸಾಗಿಸುತ್ತೆ. ಸಂಗ್ರಾಹಕ ನಾಳ ನೆಫ್ರಾನ್ಗಳಿಂದ ಬಂದಂಥ ಮೂತ್ರವನ್ನು ಮೂತ್ರಕೋಶಕ್ಕೆ ಸಾಗಿಸುವಂಥ ಕೆಲಸವನ್ನು ನಿರ್ವಹಿಸುತ್ತೆ. ತದನಂತರ ಸಂಗ್ರಾಹಕ ನಾಳ ನೆಫ್ರಾನ್ಗಳಿಂದ ಬಂದಂಥ ಮೂತ್ರವನ್ನು For so long, we've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going high, yeah, yeah. Get 'em up on the edge of their seats. Set your aim a little higher. We're gonna go, gonna go, gonna go there. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, higher. Going all the way, going up. Going all the way, going up. Going all the way, going high. For so long, we've been waiting for this time to begin. We ain't getting any older. I kinda feel a little younger.